ಸೀತಾ ಇವರು ನಿಮ್ಮ ಅಪ್ಪನ ಕಡೆ ಸಂಬಂಧ ಅಂದಿ. ಹೆಂಗೆ ಸಂಬಂಧ ಇವರು? ಒಮ್ಮೆ ಇವ್ರು ನೋಡೇ ಇಲ್ಲ. ನೀವು ಬರೋದು ಹೋಗೋದು ಮಾಡಿರೇನು ಗೊತ್ತಾಗಾಕ? ಅದು ನಮ್ಮಪ್ಪನ ಕಡೆ ದೂರಿಂದ ಸಂಬಂಧ ಆಳಿದು. ಪಾರಿ ಹುಡುಗ ಬೀಸದನ. ಆರಾಮಾಗಿ ಬಂದ್ರಲ್ಲ? ಆರಾಮಾಗಿ ಬಂದ್ವವ್ವ. ಈಗೇನು ಮಗಳನ್ರಿ? ಹ್ಞೂ ಸೀತಕ್ಕ ನೋಡಿಲ್ಲ ತಂಗಿನಿ ಈಕಿನ ಸಣ್ಣಕ್ಕಿದ್ದ ನೋಡೀನಿ. ಈಗ ಗುರ್ತತ್ಬೇಕಲ್ಲ. ಯಾವ ಊರಿಗೆ ಕೊಟ್ರಿ? ಏಸ್ ಮಕ್ಳು ತಂಗಿ? ಇನ್ನೂ ಮಕ್ಳಾಗಿಲ್ಲವ. 4 ವರ್ಷ ಆತ್ ಲಗ್ನ ಆಗಿ. ಹಿಂದ ಮುಂದೆ ನೋಡಕತ್ತಿದ್ಲ. ಅದು ಯಾರು ಅಲ್ವಾ ನಮ್ಮ ಸೀತಕ್ಕನ ಕಡೆದ್ದು. ಅದು ಅವಕಿಗೂ ಮಗಳ ಆಗ್ಬೇಕು. ಅವ್ರ ನೆಗೆ ನಿಮ್ಮ ಮಗಳು ಬಾ, ಹೇಳೋ ಹಂಗಿಲ್ಲ ಕೇಳೋ ಹಂಗಿಲ್ಲ, ಬಾ ಅಂತ ಕರ್ಕೊಂಡ್ ಬಂದೆ ನಾನು. ಪಾರವ ಕರ್ಕೊಂಬ ಗೌರಿನ. ಹ್ಞೂ ಅಕ್ಕ. ಸೀತವ ಮಗನ ಲಗ್ನ ಹೆಣ್ಣಪ್ಪನ ತೆಗ್ದಿರೇನು? ಅದು ಅವಂಗೂ ನೋಡ್ಬೇಕು. ಈ ಸೀತಾ ಹಂಗ್ಯಾಕಂದಿ? ನಮ್ಮ ಮಗನ ಲಗ್ನ ಆಗೈತಿಲ್ಲ? ಹ್ಞೂ ಹೇಳ್ತೀನಿ. ಚಪ್ರ ಹಾಕಿಸಿ ಧೂಮ್ಧಾಮಾಗಿ ಹತ್ತೂರಿ ಊಟ ಹಾಕಿಸಿ ಲಗ್ನ ಮಾಡಿದ್ವಿ ಅಂತ ಹೇಳ್ತಾನೆ. ಅಗದಿ ದೊಡ್ಡ ಮಂಟನ್ ನನ್ನ ಹೆಣ್ಣು ತೆಗ್ದಿವಲ್ಲ, ಹೇಳ್ತೇನೆ ಬರ್ರಿ. ಅದು ಏನಾರ ಯಾಕಿರ್ವಲ್ದಕ್ಕ? ಅಲ್ಲ ಈಗ ಹೆಂಗಾದ್ರೂ ಒಂದು ಲಗ್ನ ಆಗೈತಿಲ್ಲ? ಆತಿರ್ಬೇಕಿನ್ನ ಸುಮ್ಮಿರ್ ನೀವು. ಗೌಡ್ರ ನಿಂತ್ಕೊಂಡಿರಲ್ರಿ, ಕೂಡ ಬರ್ರಿ. ಪರವಾಗಿಲ್ಲ ತಗೊಳ್ರಿ. ಗೌಡ್ರ ಗುಣ ಭಾರಿ ದೊಡ್ಡದು. 1-2 ಸಲ ನಾನು ಮಾತಾಡ್ಸೀನಿ ಅವ್ರನ್ನ. ಊರಿಗೆ ಬಂದಾಗ ಅದ್ರ ನಿಮ್ಮ ಮನಿ ನೋಡಿದ್ದಿಲ್ಲ. ಮನಿ ಮಾತ್ರ ಭಾರಿ ಐತ್ರಿ. 5ನೇ ತಲೆಮಾರಿನ ಮನಿ ನೋಡ್ರಿ ಇದು. ಈಗಿನ ಕಾಲದಾಗ ಇಂಥ ಮನಿಯಲ್ಲೇ ಕಟ್ಟಿಸ್ತಾರ್ರಿ. ಹಾಗಂಗಿಲ್ಲ ತಗೋರಿ. ನೋಡು ಒಂದೊಂದು ತುಲಿ ಹೆಂಗದ. ಅಕ್ಕ ಬರೀ ಇವ್ರು ಹರಿಕತಿನ ಹಚ್ಕೊಂಡು ನಿಂತ್ರಲ್ಲ, ಹುಡುಗಿನ ಕರ್ಸವಲ್ರ? ತಡಿಯೋ, ಹುಡುಗಿ ನೋಡಕಂತ ಬಂದಿಲ್ಲ. ಈಗಿನ ನೋಡ್ರಿ ನಮ್ಮ ಮಗಳ ಗೌರಿ. ಹೋಗ್ರಿ ಇದ್ಯಾ ಹುಡುಗಿ ಗೊಂಡ್ರಾಮಿ ಗತಿ ಐತಿದು. ಕೆಲ ಕೂದ್ಲಾನ ಇಲ್ಲಿಕ್ಕಿವು. ಅದು ಕಟ್ಟ ಅದೇನದು ಗಂಡ್ಮಕ್ಳ ಗತಿ ಕಿರಾಪ್ ಮಾಡಿಸ್ಕೊಂಡ. ಹೀಗೆ ಏನು ಚಂದ ಅಲ್ಲ ಚಾಳೆ ಅಲ್ಲ. ಬ್ಯಾಡ್ರಿ, ಅದೇನು ದೊಡ್ಡ ಮಂಟ ಅಂದ್ಯಾನಂತೇಳಿ ಇಂತಾಕಿನ್ ತಗೊಳೋದ? ಬೇಡ. ಸುಮಿರ ನೀನ ಇಂಥ ಮನಿತನ ದೀಪ ಹಚ್ಚಿ ಹುಡ್ಕಾಡಿದ್ರು ಸಿಗಂಗಿಲ್ಲ. ಏನು ಇಷ್ಟ ಅಲ್ಲ ಹುಡುಗಿ ನಿನಗ? ಯಾಕ? ಹೆಣ್ಣಿಗೆ ನಯ ನಾಜುಕ್ ಇರ್ಬೇಕಂತ. ಈ ಹುಡುಗಿ ನೋಡಿದ್ರೆ ಎಲ್ಲಿ ನಯ ನಾಜುಕ್ ಅನ್ಸಂಗಿ ಇಲ್ಲ. ನನಗೆ ಯಾಕೋ ಬ್ಯಾಡ ಅನಿಸ್ತತಿ. ಅಯ್ಯ ಹಂಗೆ ದಿಟ್ಟಿಸ್ ನೋಡಬಾರ್ದು ಬಿ. ಈಕಿ ನಮ್ಮಕಿ ಹಿಂದ ಮುಂದೆ ನೋಡಕತ್ತಿದ್ಲ. ಅದು ಯಾರು ಅಲ್ವಾ ನಮ್ಮ ಸೀತಕ್ಕನ ಕಡೆದ್ದು. ಅದು ಅವಕಿಗೂ ಮಗಳ ಆಗ್ಬೇಕು. ಅವ್ರ ನೆಗೆ ನಿಮ್ಮ ಮಗಳು ಬಾ, ಹೇಳೋ ಹಂಗಿಲ್ಲ ಕೇಳೋ ಹಂಗಿಲ್ಲ, ಬಾ ಅಂತ ಕರ್ಕೊಂಡ್ ಬಂದೆ ನಾನು. ಪರವಾ ಕರ್ಕೊಂಬ ಗೌರಿನ. ಹ್ಞೂ ಅಕ್ಕ. ಸೀತವ ಮಗನ ಲಗ್ನ ಹೆಣ್ಣಪ್ಪನ ತೆಗ್ದಿರೇನು? ಅದು ಅವಂಗೂ ನೋಡ್ಬೇಕು. ಈ ಸೀತಾ ಹಂಗ್ಯಾಕಂದಿ? ನಮ್ಮ ಮಗನ ಲಗ್ನ ಆಗೈತಿಲ್ಲ? ಹ್ಞೂ ಹೇಳ್ತೀನಿ. ಚಪ್ರ ಹಾಕಿಸಿ ಧೂಮ್ಧಾಮಾಗಿ ಹತ್ತೂರಿ ಊಟ ಹಾಕಿಸಿ ಲಗ್ನ ಮಾಡಿದ್ವಿ ಅಂತ ಹೇಳ್ತಾನೆ. ಅಗದಿ ದೊಡ್ಡ ಮಂಟನ್ ನನ್ನ ಹೆಣ್ಣು ತೆಗ್ದಿವಲ್ಲ, ಹೇಳ್ತೇನೆ ಬರ್ರಿ. ಅದು ಏನಾರ ಯಾಕಿರ್ವಲ್ದಕ್ಕ? ಅಲ್ಲ ಈಗ ಹೆಂಗಾದ್ರೂ ಒಂದು ಲಗ್ನ ಆಗೈತಿಲ್ಲ? ಆತಿರ್ಬೇಕಿನ್ನ ಸುಮ್ಮಿರ್ ನೀವು. ಗೌಡ್ರ ನಿಂತ್ಕೊಂಡಿರಲ್ರಿ, ಕೂಡ ಬರ್ರಿ. ಪರವಾಗಿಲ್ಲ ತಗೊಳ್ರಿ. ಗೌಡ್ರ ಗುಣ ಭಾರಿ ದೊಡ್ಡದು. 1-2 ಸಲ ನಾನು ಮಾತಾಡ್ಸೀನಿ ಅವ್ರನ್ನ. ಊರಿಗೆ ಬಂದಾಗ ಅದ್ರ ನಿಮ್ಮ ಮನಿ ನೋಡಿದ್ದಿಲ್ಲ. ಮನಿ ಮಾತ್ರ ಭಾರಿ ಐತ್ರಿ. 5ನೇ ತಲೆಮಾರಿನ ಮನಿ ನೋಡ್ರಿ ಇದು. ಈಗಿನ ಕಾಲದಾಗ ಇಂಥ ಮನಿಯಲ್ಲೇ ಕಟ್ಟಿಸ್ತಾರ್ರಿ. ಹಾಗಂಗಿಲ್ಲ ತಗೋರಿ. ನೋಡು ಒಂದೊಂದು ತುಲಿ ಹೆಂಗದ. ಅಕ್ಕ ಬರೀ ಇವ್ರು ಹರಿಕತಿನ ಹಚ್ಕೊಂಡು ನಿಂತ್ರಲ್ಲ, ಹುಡುಗಿನ ಕರ್ಸವಲ್ರ? ತಡಿಯೋ, ಹುಡುಗಿ ನೋಡಕಂತ ಬಂದಿಲ್ಲ. ಈಗಿನ ನೋಡ್ರಿ ನಮ್ಮ ಮಗಳ ಗೌರಿ. ಹೋಗ್ರಿ ಇದ್ಯಾ ಹುಡುಗಿ ಗೊಂಡ್ರಾಮಿ ಗತಿ ಐತಿದು. ಕೆಲ ಕೂದ್ಲಾನ ಇಲ್ಲಿಕ್ಕಿವು. ಅದು ಕಟ್ಟ ಅದೇನದು ಗಂಡ್ಮಕ್ಳ ಗತಿ ಕಿರಾಪ್ ಮಾಡಿಸ್ಕೊಂಡ. ಹೀಗೆ ಏನು ಚಂದ ಅಲ್ಲ ಚಾಳೆ ಅಲ್ಲ. ಬ್ಯಾಡ್ರಿ, ಅದೇನು ದೊಡ್ಡ ಮಂಟ ಅಂದ್ಯಾನಂತೇಳಿ ಇಂತಾಕಿನ್ ತಗೊಳೋದ? ಬೇಡ. ಸುಮಿರ ನೀನ ಇಂಥ ಮನಿತನ ದೀಪ ಹಚ್ಚಿ ಹುಡ್ಕಾಡಿದ್ರು ಸಿಗಂಗಿಲ್ಲ. ಏನು ಇಷ್ಟ ಅಲ್ಲ ಹುಡುಗಿ ನಿನಗ? ಯಾಕ? ಹೆಣ್ಣಿಗೆ ನಯ ನಾಜುಕ್ ಇರ್ಬೇಕಂತ. ಈ ಹುಡುಗಿ ನೋಡಿದ್ರೆ ಎಲ್ಲಿ ನಯ ನಾಜುಕ್ ಅನ್ಸಂಗಿ ಇಲ್ಲ. ನನಗೆ ಯಾಕೋ ಬ್ಯಾಡ ಅನಿಸ್ತತಿ. ಅಯ್ಯ ಹಂಗೆ ದಿಟ್ಟಿಸ್ ನೋಡಬಾರ್ದು ಬಿ. ಈಕಿ ನಮ್ಮಕಿ ಹಿಂದ ಮುಂದೆ ನೋಡಕತ್ತಿದ್ಲ. ಅದು ಯಾರು ಅಲ್ವಾ ನಮ್ಮ ಸೀತಕ್ಕನ ಕಡೆದ್ದು. ಅದು ಅವಕಿಗೂ ಮಗಳ ಆಗ್ಬೇಕು. ಅವ್ರ ನೆಗೆ ನಿಮ್ಮ ಮಗಳು ಬಾ, ಹೇಳೋ ಹಂಗಿಲ್ಲ ಕೇಳೋ ಹಂಗಿಲ್ಲ, ಬಾ ಅಂತ ಕರ್ಕೊಂಡ್ ಬಂದೆ ನಾನು. ಪರವ ಕರ್ಕೊಂಬ ಗೌರಿನ. ಹ್ಞೂ ಅಕ್ಕ. ಸೀತವ ಮಗನ ಲಗ್ನ ಹೆಣ್ಣಪ್ಪನ ತೆಗ್ದಿರೇನು? ಅದು ಅವಂಗೂ ನೋಡ್ಬೇಕು. ಈ ಸೀತಾ ಹಂಗ್ಯಾಕಂದಿ? ನಮ್ಮ ಮಗನ ಲಗ್ನ ಆಗೈತಿಲ್ಲ? ಹ್ಞೂ ಹೇಳ್ತೀನಿ. ಚಪ್ರ ಹಾಕಿಸಿ ಧೂಮ್ಧಾಮಾಗಿ ಹತ್ತೂರಿ ಊಟ ಹಾಕಿಸಿ ಲಗ್ನ ಮಾಡಿದ್ವಿ ಅಂತ ಹೇಳ್ತಾನೆ. ಅಗದಿ ದೊಡ್ಡ ಮಂಟನ್ ನನ್ನ ಹೆಣ್ಣು ತೆಗ್ದಿವಲ್ಲ, ಹೇಳ್ತೇನೆ ಬರ್ರಿ. ಅದು ಏನಾರ ಯಾಕಿರ್ವಲ್ದಕ್ಕ? ಅಲ್ಲ ಈಗ ಹೆಂಗಾದ್ರೂ ಒಂದು ಲಗ್ನ ಆಗೈತಿಲ್ಲ? ಆತಿರ್ಬೇಕಿನ್ನ ಸುಮ್ಮಿರ್ ನೀವು. ಗೌಡ್ರ ನಿಂತ್ಕೊಂಡಿರಲ್ರಿ, ಕೂಡ ಬರ್ರಿ. ಪರವಾಗಿಲ್ಲ ತಗೊಳ್ರಿ. ಗೌಡ್ರ ಗುಣ ಭಾರಿ ದೊಡ್ಡದು. 1-2 ಸಲ ನಾನು ಮಾತಾಡ್ಸೀನಿ ಅವ್ರನ್ನ. ಊರಿಗೆ ಬಂದಾಗ ಅದ್ರ ನಿಮ್ಮ ಮನಿ ನೋಡಿದ್ದಿಲ್ಲ. ಮನಿ ಮಾತ್ರ ಭಾರಿ ಐತ್ರಿ. 5ನೇ ತಲೆಮಾರಿನ ಮನಿ ನೋಡ್ರಿ ಇದು. ಈಗಿನ ಕಾಲದಾಗ ಇಂಥ ಮನಿಯಲ್ಲೇ ಕಟ್ಟಿಸ್ತಾರ್ರಿ. ಹಾಗಂಗಿಲ್ಲ ತಗೋರಿ. ನೋಡು ಒಂದೊಂದು ತುಲಿ ಹೆಂಗದ. ಅಕ್ಕ
ಬರೀ ಇವ್ರ ಹರಿಕತಿನ ಹಚ್ಕೊಂಡ್ ನಿಂತ್ರಲ್ಲ, ಹುಡುಗಿನ ಕರ್ಸವಲ್ರ. ತಡಿಯೋ, ಹುಡುಗಿ ನೋಡಕ್ಕಂತ ಬಂದಿಲ್ಲ. ಈಗಿನ ನೋಡ್ರಿ ನಮ್ಮ ಮಗಳು ಗೌರಿ. ಹೋಗ್ರಿ, ಇದ್ಯಾ ಹುಡುಗಿ ಗೊಂಡ್ರಾಮಿ ಗತಿ ಐತಿದು. ತಲೆ ಕೂದ್ಲಾನ ಇಲ್ಲಿಕ್ಕಿವು. ಅದು ಕಟ್ಟ ಅದೇನದು ಗಂಡ್ಮಕ್ಳ ಗತಿ ಕಿರಾಪ್ ಮಾಡಿಸ್ಕೊಂಡ. ಹೀಗೆ ಏನ್ ಚಂದ ಅಲ್ಲ ಚಾಳೆ ಅಲ್ಲ. ಹಾ ಬ್ಯಾಡ್ರಿ, ಅದೇನು ದೊಡ್ಡ ಮಣ್ತಾನ ಏನಂತೇಳಿ ಇಂತಾಕಿನ್ ತಗೊಳದ ಬ್ಯಾಡ್ಪೆ ಬ್ಯಾಡ. ಏ ಸುಮಿರ ನೀನ ಇಂಥ ಮಣಿತನ ದೀಪ ಹಚ್ಚಿ ಹುಡ್ಕ್ಯಾಡಿದ್ರು ಸಿಗಂಗಿಲ್ಲ. ಏನು ಇಷ್ಟ ಆಗ್ಲ ಹುಡುಗಿ ನಿನಗ? ಯಾಕ ಹೆಣ್ಣಿಗೆ ನಯ ನಾಜುಕ್ ಇರ್ಬೇಕಂತ ಈ ಹುಡುಗಿ ನೋಡಿದ್ರೆ ಎಲ್ಲಿ ನಯ ನಾಜುಕ್ ಅನ್ಸಂಗೇ ಇಲ್ಲ. ನನಗೆ ಯಾಕೋ ಬ್ಯಾಡ ಅನಿಸ್ತತಿ. ಅಯ್ಯ ಹಂಗೆ ದಿಟ್ಟಿಸ್ ನೋಡ್ಬಾರ್ದು ಬಿ. ಎಲ್ಲ ಚಂದ ಇಟ್ಕೊಂಡು ನಿಂದ್ರ ಗೌರಕ್ಕ. ನಾ ಏನು ತಪ್ಪು ಮಾಡಿ ನೀನು ಎಲ್ಲ ಚಂದ ಇಟ್ಕೊಂಡು ನಿಂದ್ರಾಕ. ನಾನು ನೋಡಕ್ಕಂತ ಬಂದಾರ ಇಲ್ಲ ಅವ್ರು. ಮತ್ತು ಹುಡುಗ ನಾನು ನೋಡ್ಬೋದು, ನಾ ಹುಡುಗನ ನೋಡ್ಬಾರ್ದನ? ಸುಮ್ಮಿರ್ಬೇ. ಇನ್ನು ಯಾಕೆ ಅಲ್ಲಾಗದಿ ನೀನು? ನೋಡಿ ಈಗ ನೀನು ಲಗ್ನ ಮಾಡಿದ್ವಿ ಅಂದ್ರೆ ಯಾಕ ಹೆಣ್ಣಿಗೆ ನಯ ನಾಜುಕ್ ಇರ್ಬೇಕಂತ ಈ ಹುಡುಗಿ ನೋಡಿದ್ರೆ ಎಲ್ಲಿ ನಯ ನಾಜುಕ್ ಅನ್ಸಂಗೇ ಇಲ್ಲ. ನನಗೆ ಯಾಕೋ ಬ್ಯಾಡ ಅನಿಸ್ತತಿ. ಅಯ್ಯ ಹಂಗೆ ದಿಟ್ಟಿಸ್ ನೋಡ್ಬಾರ್ದು ಬಿ. ಎಲ್ಲ ಚಂದ ಇಟ್ಕೊಂಡು ನಿಂದ್ರ ಗೌರಕ್ಕ. ನಾ ಏನು ತಪ್ಪು ಮಾಡಿ ನೀನು ಎಲ್ಲ ಚಂದ ಇಟ್ಕೊಂಡು ನಿಂದ್ರಾಕ. ನಾನು ನೋಡಕ್ಕಂತ ಬಂದಾರ ಇಲ್ಲ ಅವ್ರು. ಮತ್ತು ಹುಡುಗ ನಾನು ನೋಡ್ಬೋದು, ನಾ ಹುಡುಗನ ನೋಡ್ಬಾರ್ದನ? ಸುಮ್ಮಿರ್ಬೇ. ಇನ್ನು ಯಾಕೆ ಅಲ್ಲಾಗದಿ ನೀನು? ನೋಡಿ ಈಗ ಏನಾರ ಲಗ್ನ ಮಾಡಿದ್ವಿ ಅಂದ್ರೆ ನಮ್ಮ ಹುಡುಗನ ಕೂಡ ಬಾಳೆ ಆಗಂಗಿಲ್ಲವ. ಈಗ ನಮ್ಮ ಹುಡುಗ ಊಟನ ಹಾಕಂಗಿಲ್ರಿ. ಏ ಹುಚ್ಚಿ, ಯಾಕೆ ಊಟ ಹಾಕೋದು ಎದಕ್ಕೆ ಬೇಕು? ಈ ಆಸ್ತಿ ಒಳಗ ನೋಡಿಲ್ಲೇ ನಾಲ್ಕನೇ ಭಾಗ ಆಕಿ ಪಾಲಿಗೆ ಬರ್ತೈತಿ. ಗೊತ್ತೈತೆ ನಿನಗ? ಹೇ ನಿನಗೇನು ಗೊತ್ತೈತಿ? ನಾಲ್ಕನೇ ಪಾಲ್ ಅಂದ್ರೆ ಏಟ್ ಅಂತ ತಿಳ್ಕೊಂಡಿ ನೀನು? 800 ಎಕರೆ ಜಮೀನು ಬರೀ ನಾಲ್ಕನೇ ಪಾಲ್ ಹೇಳಾಕತ್ತೀನಿ ನಾ. ಅಂದ್ರೆ ಅವ್ರದ್ದು ಎಷ್ಟು ಇರ್ಬೇಕು ಆಸ್ತಿ ಅನ್ನೋದನ್ನ ವಿಚಾರ ಮಾಡು. ಅಷ್ಟು ಆಸ್ತಿ ಐತಾ? ಮತ್ತೆ ಅದಕ್ಕೆ ನಾವು ಒಪ್ಕೊಂಡಿರೋದು. ಏನವ ನಿನ್ನ ಹೆಸರು? ಆವಾಗಲೇ ನಮ್ಮ ದೊಡ್ಡಮ್ಮ ಹೇಳಿದ್ರಲ್ಲ, ಅದ ನನ್ನ ಹೆಸರು. ಎಷ್ಟು ಸೊಕ್ಕೈತಿವ ಹುಡುಗಿಗೆ? ಬಾಯ್ ಬಿಟ್ಟು ಹೆಸರು ಹೇಳ್ಬೇಕಿಲ್ಲ. ನೋಡ್ರಿ ಹೆಂಗೆ ಮಾತಾಡ್ತಾ. ರೊಕ್ಕದ ಮಲ್ಲ ಐತಿಕಿಗೆ. ನಮ್ಮ ಮನೆಗೆ ಬಂದಿಂದ ಹೆಂಗೆ ಕರ್ಸ್ಬೇಕು ಅನ್ನೋ ಗೊತ್ತೈತಿ. ಸುಮ್ಮನಿರಲಿ. ಹಂಗೆಲ್ಲ ಮಾತಾಡ್ಬಾರ್ದವ. ಅವ್ರು ಏನು ಕೇಳ್ತಾರ ಅದನ್ನ ನಿಟ್ಬಿಟ್ಟ ಹೇಳು. ಹಂಗೆಲ್ಲ ಮಾತಾಡ್ಬಾರ್ದು. ಇನ್ನೇನು ಮತ್ತೆ ಆಗಿಲ್ಲ ದೊಡ್ಡವ್ ಹೇಳ. ಮತ್ತೆ ನಾನು ಬಾಯ್ಲೆ ಕೇಳೋದನ? ಬೇರೆ ಏನಾರು ಖುಷಿಯನ್ನು ಕೇಳ್ಬೇಕು. ನೀವು ಇಬ್ರು ಅಂದ್ರಲ್ಲವ, ಏನು ಓದಿವ ತಂಗಿ? BA ಆಗೈತ್ರಿ. ಅಡಿಗೆ ಪಡಿಗೆ ಮಾಡಕ್ಕೆ ಬರ್ತೈತಿ? ನನಗೆ ಅಡಿಗೆ ಪಡಿಗೆ ಮಾಡಕ್ಕೆ ಬರಂಗಿಲ್ಲ ರೀ. ಯಾಕಂದ್ರೆ ನನಗೆ ಮಾಡುವಂಥ ಅವಶ್ಯಕತೆನೂ ಬಂದಿಲ್ಲ. ನಮ್ಮ ಮನ್ಯಾಗ ಕೈಗೊಂದು ಕಾಲಿಗೊಂದು ಆಳ ಅದಾವ್ರ. ಅವರೆಲ್ಲ ಮಾಡ್ತಾರ, ನಾವು ಯಾಕೆ ಮಾಡ್ಬೇಕಾ? ಅಲ್ಲ ನಿಮ್ಮ ಮನ್ಯಾಗ ಅಡಿಗೆ ಮಾಡಕ್ಕೆ ಆಳ ಅದಾವಿಲ್ರಿ? ಗೌರಕ್ಕ ಹಂಗೆಲ್ಲ ಮಾತಾಡ್ಬಾರ್ದವ. ಅಲ್ಲ ಅವ್ರು ಏನು ಕೇಳ್ತಾರ ಹಾಟ್ ಮಾತಾಡ್ಬೇಕು. ಹಾಗೆಲ್ಲ ಮಾತಾಡಿದ್ರಿ ಎದಕ್ಕೆ ಬಂತು? ನೀನು ಜಮಾನ್ದಾಗಿಲ್ಲ, ಸುಮ್ಮನೆ ನಿಂದಿರ್ಬೇ ನೀನು. ರೀ ನಿಮ್ಮ ಮಗಳು ನೋಡ್ರಿ ಹೆಂಗೆ ಮಾತಾಡಕತ್ತಾಳ, ನೀವರ ಹೇಳ್ರಿ. ಯಾಕೆ ಏನು ತಪ್ಪು ಹೇಳಲಿ? ನೀನು ಹಂಗೆ ಇದು ಮಾಡ್ತೀಯಲ್ಲ. ಇದ್ದಿದ್ದ ಹೇಳೈತಿ ಪಾಪ ಹುಡುಗಿ. ಆಕೆಗೆ ಅಡಿಗೆ ಬರಂಗಿಲ್ಲ, ಅದಕ್ಕೆ ಬರಂಗಿಲ್ಲ ಅಂತ ಹೇಳ್ಬಿಡು. ಏನಾರು ತಪ್ಪು ಮಾತಾಡಿ ಅಣ್ಣ. ಸುಮ್ಮನೆ ಈಗಿನ ಕಾಲದ್ದು ನೀನು ನಿನ್ನ ಕಾಲದಾರ ಗತಿ ಇರಂದ್ರೆ ಇರಂಗಿಲ್ಲಲ್ಲಿ ಮಕ್ಕಳು. ನೀ ಏನೇ ಚೆದ್ಕೋಬೇಕವ ಇವ್ವ. ನಿಮಗೆ ನಾ ಹೇಳಕತ್ತೇನಿಲ್ಲ, ನನಗೆ ಬುದ್ಧಿಲ್ ತಗೋ. ನಿಮ್ಮ ಕ್ವಶನ್ಸ್ ಎಲ್ಲ ಅದು ಅನ್ರಿ ಆಗಿದ್ದು ಅಂದ್ರೆ ನಾನು ಅದೇ ನಿಮ್ಮ ಮಗನಿಗೆ ಒಂದಿಷ್ಟು ಕ್ವಶನ್ ಕೇಳ್ಬೇಕು. ಗೌರಿ ನೀ ಏನು ಕೇಳೋದು? ಸುಮ್ಮಿರು, ಹಂಗೆಲ್ಲ ಕೇಳಬಾರ್ದವ. ಏನ್ ಪರವಾಗಿಲ್ಲವ, ಓದಕ್ಕೆ ಅಂತ ಓದ್ದಾರ ಹಂಗ ಇರ್ತಾರ. ಸರಿ ಇವಾಗ ಕೇಳು, ಅದ್ರಾಗ ಏನ್ ಬಂತು? ನಿಮ್ಮ ಹೆಸರೇನು? ಕಾರ್ತಿಕ್. ಕ್ವಾಲಿಫಿಕೇಶನ್? ಡಬಲ್ ಡಿಗ್ರಿ. ಓ, ಆಮೇಲೆ ಏನು ಜಾಬ್ ಮಾಡ್ತೀರಿ ನೀವು? ನಾನು ಜಾಬ್ ಮಾಡುವಂತ ನೆಸೆಸಿಟಿ ಇಲ್ಲ. ಯಾಕಂದ್ರೆ ನಮ್ಮ ಮನೆಯೊಳಗೆ ನಮ್ಮ ತಂದಿರ ಆಸ್ತಿ ಬೇಜಾನ್ ಐತಿ. ನಮ್ದು ಬಿಸ್ನೆಸ್ ಐತಿ, ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಜಾಬ್ ಮಾಡೋ ಇಂಟ್ರೆಸ್ಟ್ ಇಲ್ಲ. ಏನ್ರಿ ಗಟ್ವಾಣಿನ ಅದಾಡ್ಲಿಕ್ಕೆ? ತಗ್ಗುದು ಬಗ್ಗುದು ಗೊತ್ತಾಯಿಲ್ಲವ ಈಕಿಗೆ. ಆಮೇಲೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾಳೆ ನಾನು ಮದುವೆ ಆದಮೇಲೆ ಉದ್ದನ್ ಜಡೆ ಹಾಕೋಬೇಕು, ಮಲ್ಲಿಗೆ ಉಟ್ಕೋಬೇಕು, ಸ್ಯಾರಿ ಹಾಕೋಬೇಕು ಅಂದ್ರೆ ನಾನು ಆಗಂಗಿಲ್ಲ. ನಾ ಇರೋದ ಹಿಂಗೆ. ನಾನು ಮದುವೆ ಆಗಿದ್ರೆ ಹಿಂಗೆ ಇರ್ತೀನಿ. ಮದುವೆ ದಿನ ಸಂಪ್ರದಾಯದ ಪ್ರಕಾರ ಸೀರೆ ಅದು ಹಾಕೋತೀನಿ. ಏ ಗೌರಿ ಸುಮ್ಮಿರ್ಬಿ. ಇರ್ಲಿ ಬಿಡ್ರಿ ಗೌಡ್ರ, ಯಾಕ ಸುಮ್ಮಿರಿಸ್ತೀರಿ? ಇರ್ಲಿ, ನನಗೆ ಭಾಳ ಇಷ್ಟ ಅಲ್ಲ ಅವಿ. ಯಾಕಂದ್ರ ಹಿಂಗ ಇರ್ಬೇಕು, ಹೆಣ್ಮಕ್ಳು ದಿಟ್ಟಾಗಿರ್ಬೇಕು. ನನಗೆ ಭಾಳ ಇಷ್ಟ ಅಲ್ಲ. ಏನಿದ್ರು ಈಗ ಕರಾಮುಡಿ ಮಾತಾಡ್ಕೊಂಡು ಬಿಡ್ಬೇಕು. ನನ್ನ ಕಂಡೀಷನ್ಗೆ ಓಕೆ ಅಂದ್ರೆ ನನಗೆ ನಿಮ್ಮ ಹುಡುಗ ಇಷ್ಟ. ಕಾರ್ತಿಕ್ ಅವರೇ, ನನ್ನ ಕಂಡ್ರೆ ನಿಮ್ಗೆ ಇಷ್ಟನಾ? ಹೇಳಪ್ಪ ಗಟ್ವ ನಿನ್ನ ಅದಾಳ, ಹೇಳು ಮಟ್ಟ ಬಿಡಲ್ಲಕ್ಕಿ ನಿನ್ನ. ಈಗ ಹಿಂಗದಾಳ ಈಕಿ, ಮದುವೆಗಿಂತ ಹೆಂಗ ಆಗಂಗಿಲ್ವಾ? ನೋಡ್ರಿ ಅಲ್ಲಿ ಹುಡುಗನ ಹೆಂಗೆ ಕೇಳಾಕತ್ತ ನಿಮ್ಮ ಮಗಳು. ಆ ಹುಡುಗ ಮಕ ಈಟ ಮಾಡ್ಕೊಂತ ಈಕಿ ಇದು ಲಗ್ನ ಆದಂಗ ತಗೋ. ಆಮೇಲೆ ಇದ್ರ ಬದ್ರ ಮಾತಾಡೋದ್ರಾಗ ಏನು ತಪ್ಪೈತಿ? ಆಕೆ ಏನಾರು ತಪ್ಪು ಕೇಳ ಹೇಳಣ. ಇನ್ನೂ ಏನಾರು ತಪ್ಪು ಮಾತಾಡಿದ್ಲು ಅಂದ್ರೆ ಬೈತಿದ್ದೆ ನನ್ನ ಮಗಳಿಗೆ. ಸುಮ್ಮನೆ ನಿಂದ್ರೆ ನೀನು ಬರೀ ಹಳೆ ಕಾಲದಾರ ಗತಿ ನಿನ್ನಂಗ ಇರ ಅಂದ್ರೆ ಇರಾಕ ಹಂಗಿಲ್ಲಲ್ಲಿ ಈಗಿನ ಕಾಲದ ಹುಡುಗರಿಗೆ. ಸುಮ್ಮನಿರು. ಅದು ನಮ್ಮ ತಂದೆ ತಾಯಿ ಅವ್ರಿಗೆ ಒಪ್ಪಿಗೆ ಆತಂದ್ರ ನನಗೂ ಒಪ್ಪಿಗೆ. ಅಯ್ಯೋ ನಿಮ್ಮ ತಂದೆ ತಾಯಿದ್ ಬಿಡ್ರಿ,
ನಾಳೆ ಜೀವನ ಮಾಡೋರು ನಿಮ್ಮ ತಂದೆ ತಾಯಿ ಅಲ್ಲ. ನಾನು ನೀವು ಇಬ್ರು ಹೊಂದ್ಕೊಂಡು ಜೀವನ ಮಾಡೋರು. ನಿಮಗ ನಾನು ಇಷ್ಟ ಆದ್ನೋ ಇಲ್ಲೋ ಕರೆಕ್ಟಾಗಿ ಹೇಳ್ರಿ. ನೋಡ್ರಿ, ಡೈರೆಕ್ಟಾಗಿ ಮಾತಾಡ್ಬೇಕು. ನಮ್ಗೆ ಈ ಹಿಂದೆ ಮುಂದೆ ಬೇಡ ಬೇಡ. ನಿಮಗೆ ನಾ ಈಗ ಹೇಳಿದ್ನಿಲ್ಲ, ನನಗೆ ನೀವು ಕಂಡ್ರೆ ಇಷ್ಟ ಅಂತೆ. ನಿಮಗೂ ಇಷ್ಟ ಇದ್ರೆ ಇಷ್ಟ ಅನ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬಿಡ್ರಿ. ಒಣ ಶಟಮತಿ ಮಾಡಕತ್ತಿ ಮಾಡ ಲಗ್ನ ಆಗಿಂದ ಐತ್ನಿ ಅಂತ ಅಲ್ಲಿ ಹೆಂಗೆ ಮಾಡಿಸ್ಬೇಕನ್ನೋ ಗೊತ್ತೈತಿ. ತಂಗಿ ಗೌರಿ, ಹಲೋ, ಏಕದಮ್ಕ ಬಾ ಅಂತ ಕರ್ಕೊಂಬಂದಿ, ಎದಕ್ಕೆ? ಏನಾತ? ಆ ಹುಡುಗಿ ಇಷ್ಟ ಆಯ್ತು ನನಗೆ, ಎದಕ್ಕೆ ಹ್ಞೂ ಅಂತ ಹೇಳಕ್ ಬರಂಗಿಲ್ಲನ? ಅಪ್ಪಾಜಿ ಈಗ ಇಷ್ಟೊಂದು ಸೊಕ್ಕೈತಿಕಿಗೆ ನಾಳೆಗೆ ಕೂಡ ಹೆಂಗೆ ಜೀವನ ಮಾಡೋದು? ಅಲ್ಲ, ಹೆಂಗೆ ಮಾತಾಡ್ತಾಳೆ ನೋಡಕ್ಕೆ. ನನಗೆ ಯಾಕೋ ಇಷ್ಟ ಇಲ್ಲ. ನೋಡು, ಆಸ್ತಿ ದೊಡ್ಡ ಆಸ್ತಿ, ಇಂಥದ್ದು ಸಂಬಂಧ ಕೈ ತಪ್ಪಿ ಹೋತಂದ್ರೆ ಮತ್ತೆ ಸಿಗಂಗಿಲ್ಲ. ಸುಮ್ಮನೆ ಇರು, ನೀನು ಗೊತ್ತಾಗಂಗಿಲ್ಲ. ನಮ್ಮ ಮನೆ ಬಂದಿನ ಹೆಂಗೆ ಬಗ್ಗಿಸ್ಬೇಕು ಅನ್ನೋದು ಗೊತ್ತೈತಿ ನಂಗೆ. ಒಂದು ಸ್ವಲ್ಪ ಓದ್ಯಾಳ ಅಂದ್ರೆ ಅಷ್ಟು ಹಾರ್ಯಾಟ್ ಇರುದ, ಏನು ಮಾಡೋಕ್ಕಾಗಂಗಿಲ್ಲ. ಮುಂದೆ ನಾವು ತಿಳ್ಕೊಂಡು ಹೋಗಕ್ಕೆ ಬರ್ತತಿ. ಗಂಡ್ರಾಮ್ ಇದ್ದಂಗದಳ ಅಪ್ಪಾಜಿ, ನನಗೆ ಯಾಕೋ ಆಕಿನ ಕಂಡ್ರೆ ಇತ್ತಾನ ಆಗವಲ್ದು. ಅಲ್ಲ, ಒಟ್ಟ ತಗ್ಗದು ಬಗ್ಗದು ಇಲ್ಲ ಇಲ್ಲ ಕೇಳ್ತಾರ, ಅದೆಲ್ಲ ನಿನಗೆ ಗೊತ್ತಾಗಿಲ್ಲ. ಸುಮ್ಮನೆ ಇರು, ನಾನು ಹೇಳೋದಷ್ಟು ಕೇಳು.